ಹಲೋ ಫ್ರೆಂಡ್ಸ್ ನಾನಿವತ್ತು ವ್ಲಾಗ್ ಬಂದು ನೈಟ್ ವ್ಲಾಗಿಂದ ಮಾರ್ನಿಂಗ್ ವ್ಲಾಗ್ ತನಕ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾರು ಮಿಸ್ ಮಾಡದೆ ವ್ಲಾಗನ್ನು ನೋಡಿ. ಹಾಗೆಯೇ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಬನ್ನಿ ಫ್ರೆಂಡ್ಸ್, ನಾನೀಗ ಗೋಬಿ ತಿಂತಾಯಿದ್ವಿ. ಇಲ್ಲಿ ಬಂದು ಹಸ್ಬೆಂಡ್ ಅವ್ರ ಅಣ್ಣನ ಮಗ ಬಂದ. ಹಾಗೆಯೇ ಹಸ್ಬೆಂಡ್ ಬಸ್ ಅಂತೇಳಿ ಬಂದರು. ಅವ್ರ ಜೊತೆಯಲ್ಲಿ ಈಗ ಬಂದ್ವಿ. ಬಂದಮೇಲೆ ಗೋಬಿ ಮತ್ತು ಪಾನಿಪುರಿ ತಿಂದ್ಕೊಂಡು ಬಸ್ ಬಂತು. ಬಸ್ ಹತ್ತಿ ಮನೆಗೆ ಬಂದೆ. ಮನೆಗೆ ಬರೋಷ್ಟರೊಳಗಡೆ ಇಲ್ಲಿ ತಂಗಿಯವರೆಲ್ಲ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅಕ್ಕ ಇಬ್ಬರು ಬಂದಿಲ್ಲ, ಅಕ್ಕ ನಾಳೆ ಬರ್ತಾರೆ. ಅಕ್ಕನ ಮಕ್ಕಳು ಎಲ್ಲ ಇಲ್ಲೇ ಇದ್ದೀವಿ, ನಾವು ಒಟ್ಟಿಗೆ ಸೇರಿದ್ದೀವಿ ಎಲ್ಲನೂ. ನಾಳೆ ಒಂದು ಸ್ಮಾಲು ಫಂಕ್ಷನ್ ಅಂದ್ಕೊಬೋದು, ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾಳೆ ಲಾಗಲ್ಲಿ ಗೊತ್ತಾಗುತ್ತೆ. ಆ ಕಾರಣಕ್ಕೆ ನಾನು ಇವತ್ತಿನ ದಿವಸ ಬಂದಿರೋಂಥದ್ದು. ಬರೋಷ್ಟರಲ್ಲಿ ಮಗಳು ಹೇಳ್ತಾ ಮಾತಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ತಾ ಇರೋದು ಮಗ ರೆಡಿಯಾಗಿ ಗೋಬಿ ತಿನ್ನೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದ. ಅವನು ಅಲ್ಲಿ ತಿಂದಿದ್ದಾನೆ, ಆದರೂ ಈಗ ಗೋಬಿ ಇಲ್ಲಿ ತಿನ್ನಬೇಕು ಅಂತೇಳಿ ಮತ್ತೆ ಗೋಬಿ ಎತ್ಕೊಂಡು ಕೂತ್ಕೊಂಡಿದ್ದಾನೆ ತಿಂತೀನಿ ಅಂಥೇಳಿ. ಈಗ ಎಲ್ಲ ಮಕ್ಕಳೆಲ್ಲ ಬಂದು ಎಲ್ಲರೂ ಇದ್ದಾರಲ್ವ, ಆ ಕಾರಣಕ್ಕೆ ಗೋಬಿ ತೊಗೊಂಡು ಬಸ್ ಬಂದುಬಿಡ್ತು. ಅರ್ಜೆಂಟಲ್ಲಿ ಏನು ತಗೊಂಡಿಲ್ಲ, ಬೇರೆ ಗೋಬಿ ಒಂದು ತಗೊಂಡು ಬಂದ್ವಿ ಅಷ್ಟೇ. ಮಕ್ಕಳು ಗೋಬಿ ಎಲ್ಲ ನೋಡಿ ಎಲ್ಲ ಬಂದು ಕುತ್ಕೊಂಡಿದ್ದಾರೆ ಗೋಬಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು. ಇಲ್ಲಿ ತಂಗಿ ಮಗಳು ಬಾ ಅಂತ ಕರೆದ್ರೆ ಅವಳು ಯಾರ ಬರೋದೇ ಇಲ್ಲ. ನನ್ನ ಕಂಡ್ರೆ ಸ್ವಲ್ಪ ಭಯ ಅವಳಿಗೆ, ಯಾಕಂದರೆ ನಾನು ಸ್ವಲ್ಪ ಗದರ್ತೀನಿ ಅಂತೇಳಿ ಅವಳು ಭಯ. ಅವಳು ದೊಡ್ಡವಳು ಬರ್ತಾಳೆ, ಬಟ್ ಇವಳು ಚಿಕ್ಕವಳು ಸ್ವಲ್ಪ ಹಿಂದೆ ಆಗ್ತಾಳೆ. ಅದಕ್ಕೆ ಕುತ್ಕೊಂತ ಇಲ್ಲಿ ಹೋಗ್ತಾ ಇದ್ದಾಳೆ. ಮತ್ತು ಮಗ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ. ಈ ಮಕ್ಕಳೆಲ್ಲ ನೋಡಿ ಎಲ್ಲ ಇದ್ದಾರೆ. ಮಗಳು ತಂಗಿ ಎಲ್ಲ ಬಂದಿದ್ರು, ಅದಕ್ಕೆ ತಂಗಿ ಹೇಳ್ತಿದ್ಳು ಮೇಲೆ ಇದ್ಲು, ಅದಕ್ಕೆ ಬಾ ಅಂತ ಕರಿತಾ ಇದ್ಲು. ಅದಕ್ಕೆ ನಾವು ನೀನೇ ಬಾ ಅಂತೇಳಿ ಕರೆದ್ವಿ. ಅದಕ್ಕೆ ಅವಳು ಬಂದವಳು ಅಲ್ಲೇ ನಿಂತ್ಕೊಂಡು ನೀ ಕರೆದಾಗ ಮತ್ತೆ ಬಂದು ನಾವು ಕರೆದಾಗ ಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಾಯ್ ಹೇಳ್ತಿದ್ದಾಳೆ. ನಾನು ಇಲ್ಲಿದ್ದೀನಿ, ಕಾಣಿಸ್ತಾ ಇದ್ದೀನ ಇಲ್ಲವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಅದಕ್ಕೆ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಂತೇಳಿ ಇಲ್ಲಿ ಅಮ್ಮ ಬಂದು ಕುತ್ಕೊಂಡ್ರು. ಸ್ವಲ್ಪ ಸ್ಯಾರೀಸ್ ತೊಗೊಂಬಂದಿದ್ರು, ನೋಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ ಎಲ್ಲನೂ. ತಂಗಿ ಸ್ವಲ್ಪ ಸ್ಯಾರೀಸ್ ತೊಗೊಂಡಿದ್ದಾಳೆ, ಅಂದರೆ ಎಲ್ಲ ಒಂದೇ ಕಲರ್ ಒಂದೇ ಸೇಮ್ ಡಿಸೈನ್ ತೊಗೊಂಡಿರೋಂಥ ಸ್ಯಾರೀಸ್. ನಾನೀಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ಸ್ಯಾರೀಸ್ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 5 ಸ್ಯಾರಿ ತೊಗೊಬಂದಿದ್ದಾಳೆ. ಒಂದೇ ಕಲರಲ್ಲಿ ಇರೋವಂಥ ಸ್ಯಾರೀಸ್, ಪಿಂಕ್ ಕಲರ್ ತೊಗೊಂಡು ಬಂದಿರೋಂಥದ್ದು. ಎಲ್ಲ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಉಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅಕ್ಕ ತಂಗಿರಿಗೆ ಅವಳು ತಂದಿಲ್ಲ, ಅವಳು ತೊಗೊಂಡು ಬಂದಿರೋದು ಬಂದು ಫ್ರೆಂಡ್ಸ್ಗೆ ಅಂತೇಳಿ ತೊಗೊಂಡು ಬಂದಿದ್ದಾಳೆ. ಅದಕ್ಕೆ ನಮಗೆ ಒಂದು ಕೊಡು ಅಂತ ಹೇಳ್ತಾಯಿದ್ದೆ. ಇಲ್ಲ ಯಾರಿಗೂ ಕೊಡೋದಿಲ್ಲ, ನಾನು ಫ್ರೆಂಡ್ಸ್ಗೆ ಅಂತ ತರಿಸಿದ್ದೀನಿ, ಫ್ರೆಂಡ್ಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ಲು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸಿಂಪಲ್ ಸ್ಯಾರಿ, ಸಿಂಪಲ್ಲಾಗಿ ಆದರೂ ತುಂಬಾ ಚೆನ್ನಾಗಿದೆ. ಕಲರ್ ಇರ್ಬೋದು, ಮತ್ತು ಅದು ಪ್ಲೈನ್ ಅಂದರೆ ಚೆಕ್ಸ್ ಡಿಸೈನು. ಇಲ್ಲಿ ನೋಡಿ ಓಪನ್ ಮಾಡಿ ಒಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಸೆರಗು ಬಂದು ಈ ಥರ ಕುಚ್ಚು ಕೊಟ್ಟಿದ್ದಾರೆ, ಸೆರಗಲ್ಲಿ ಕುಚ್ಚು ಕೊಟ್ಟಿದ್ದಾರೆ. ಇನ್ನು ಫುಲ್ಲು ಇದೇ ಥರ ಇದೆ ರನ್ನಿಂಗ್ ಸ್ಯಾರಿ, ಫುಲ್ಲು ಬಾಕ್ಸ್ ಟೈಪಲ್ಲಿರೋವಂಥದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಉಟ್ಕೊಂಡಿದ್ದೀವಿ ಅಂತ ಅನಿಸಿದ್ರೆ ಅಷ್ಟು ಸಾಫ್ಟಾಗಿದೆ ಸ್ಯಾರಿ. ಅದನ್ನು ತೋರಿಸ್ತಾ ಇದ್ದೀವಿ, ತಂಗಿ ಓಪನ್ ಮಾಡಿ ತೋರಿಸ್ತಾ ಇದ್ಲು, ಅದನ್ನು ನೋಡ್ತಾ ಇದ್ವಿ. ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲಸ್ ಅಷ್ಟರಲ್ಲಿ ಸ್ಯಾರಿ ಎಲ್ಲ ನೋಡಿದ್ವಿ. ಸ್ಯಾರಿ ನೋಡೋಷ್ಟರೊಳಗಡೆ ತಿರ್ಗಾ ಮಕ್ಕಳೆಲ್ಲ ಹೋಗಿ ಬೇಕ್ರಿಗೆ ಹೋಗಿ ಐಸ್ ಕ್ರೀಮು ಮತ್ತು ಚಾಕ್ಲೇಟ್ಸ್ ತೊಗೊಂಡಿದ್ದಾರೆ. ನೈಟ್ ಆಗಿದೆ, ಈಗ ನೈಟಲ್ಲಿ ತೊಗೊಂಡ್ಬಂದ್ವಿ ಚಾಕ್ಲೇಟ್ಸ್ ಮತ್ತು ಐಸ್ ಕ್ರೀಮ್ ತೊಗೊಬಂದಿದ್ದಾರೆ. ಈ ಥರ ಚಾಕ್ಲೇಟ್ಸ್ ತೊಗೊಬಂದು ಎಲ್ಲನೂ ಅದಕ್ಕೆ ಬೈತಾಯಿದ್ವಿ ಏನಕ್ಕೆ ಅಂತೇಳ್ಬಿಟ್ಟು. ಎಲ್ಲರೂ ಈಗ ಐಸ್ ಕ್ರೀಮ್ ತಿಂತಾ ಕುತ್ಕೊಂಡಿದ್ದೀವಿ. ಅದಕ್ಕೆ ಊಟ ನನಗೆ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಗೋಬಿ, ಐಸ್ ಕ್ರೀಮು, ಚಾಕ್ಲೇಟ್ಸು ಈ ಥರ ತಿಂದ್ಕೊಂಡು ಇದು ಮಾಡ್ತಾಯಿದ್ದಾರೆ. ಮಗನಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಅವನು ಇಷ್ಟಪಟ್ಟು ತಿನ್ನೋ ಅಂಥದ್ದು ಬಂದು ಐಸ್ ಕ್ರೀಮು, ಚಾಕ್ಲೇಟ್ಸು ತುಂಬಾ ತಿಂತಾನೆ. ಅವನಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಆದರೂ ನೋಡಿ ಐಸ್ ಕ್ರೀಮ್ ಕೊಟ್ಬಿಟ್ರೆ ಶಿಸ್ತಾಗಿ ಕೂತ್ಕೊಂಡು ಖಾಲಿ ಮಾಡೋ ತನಕ ಪಕ್ಕ ಹೋಗೋದಿಲ್ಲ. ಇನ್ನೊಂದು ಸೈಡ್ ಗೋಬಿ ಇಟ್ಕೊಂಡಿದ್ದಾನೆ. ಇನ್ನೂ ಗೋಬಿ ಕೂಡ ಖಾಲಿ ಮಾಡಲಿಲ್ಲ, ಯಾರಿಗೂ ಕೊಡಲೂ ಇಲ್ಲ ಅವನು. ಅವನ ಬಾಕ್ಸ್ ನನಗೆ ಬೇಕು ಅಂತೇಳಿ ಸೈಡಲ್ಲಿ ಇಟ್ಕೊಂಡಿದ್ದಾನೆ. ಇಲ್ಲಿ ಬಂದು ತಂಗಿ ಮಗಳು ಐಸ್ ಕ್ರೀಮ್ ತಿಂತಾ ಕೂತ್ಕೊಂಡಿದ್ದಾಳೆ, ಅವರಪ್ಪ ತಿಂತಾಯಿದ್ದಾರೆ. ಅದಕ್ಕೆ ನನಗೂ ಬೇಕಂತ ಹೇಳಿ ಬಾಯಿ ಚಪ್ಪಡಿಸ್ತಾ ಇದ್ದಾಳೆ, ನನಗೆ ಬೇಕು ಅಂತ ಹೇಳ್ಬಿಟ್ಟು ಚಪ್ಪಡಿಸ್ತಾ ಇದ್ಲು. ಫ್ರೆಂಡ್ಸ್ ಬರೋಷ್ಟರೊಳಗೆ ತಂಗಿ ಜಾಮೂನ್ಗೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ, ಎಲ್ಲ ಉಂಡೆ ಮಾಡಿ ಇಟ್ಟಿದ್ಲು. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಕರಿತಾ ಇದ್ದಾಳೆ, ನೋಡ್ತಾರೆ ಬಾಣಲೆಯಲ್ಲಿ ಕರಿತಾ ಇದ್ದಾಳೆ. ಇನ್ನೊಂದು ಕಡೆ ಪಾಕ ರೆಡಿ ಆಗ್ತಾ ಇದೆ. ತೋರಿಸ್ತೀನಿ ಯಾವ ಥರ ಮಾಡಿದಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಉಂಡೆ ಮಾಡಿದ ತಕ್ಷಣವೇ ಹಾಗೆಯೇ ಎಣ್ಣೆಲಿ ಕರಿಬೇಕಾಗಿತ್ತು. ಇಲ್ಲಿ ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ ಸ್ವಲ್ಪ ಓಪನ್ ಅನಿಸ್ತಾಯಿತ್ತು. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನ್ ಅಂತೂ.
ತೋರಿಸ್ತೀನಿ ರೀ. ಇದು ಬ್ರೌನ್ ಕಲರ್ ಬರೋ ತನಕನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪಾಕ ಕಾದಿರ್ತವೆ ಆ ಪಾಕದಲ್ಲಿ ಹಾಕೋ ಅಂಥದ್ದು. ಈಗ ನೋಡಿ ಈ ಥರ ಆಗ್ತಾಯಿದೆ ನಮ್ಮ ಮನೆಯ ಜಾಮೂನ್. ತಂಗಿ ಜಾಮೂನ್ ಮಾಡ್ತಾಯಿದ್ದಾಳೆ. ಜಾಮೂನ್ ಇನ್ನೇನು ರೆಡಿ ಆಯಿತು. ಪಾಕನೂ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಕೇಸರಿ ಕಲರ್ ಹಾಕಿದ್ದಾಳೆ, ಸ್ವಲ್ಪ ಕಲರ್ ಹಾಕಿದ್ದಾಳೆ. ಆ ಕಾರಣಕ್ಕೆ ಇದು ಕಲರ್ ಈ ಥರ ಇದೆ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕಿ ಮಾಡೋದಕ್ಕೆ ಅಷ್ಟೇ. ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ. ಆದಮೇಲೆ ಬೆಳಗ್ಗೆ ನೋಡಿಸ್ತಾ ಇದ್ದೀನಿ, ಈಗ ಏನು ತೋರ್ಸೋಕೆ ಹೋಗಲಿಲ್ಲ. ಇದು ಮಾರ್ನಿಂಗ್ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಜಾಮೂನ್ ಅಂತ ಹೇಳ್ಬಿಟ್ಟು. ನೋಡಿ ನೆನೆದು ಈಗ ಆಗಿರೋದು. ನೈಟು ನೋಡೋದಕ್ಕೆ ಕೇಸರಿ ಕಲರ್ ಥರ ಕಾಣ್ತಾಯಿತ್ತು, ಇವಾಗ ನೋಡಿ ಯಾವ ಥರ ಕಾಣ್ತಾಯಿದೆ. ಕಲರ್ ಎಲ್ಲ ಏನೂ ಕಾಣ್ತಾ ಇಲ್ಲ ಇವಾಗ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬುಧವಾರ ಲಾಗ್ ಇದು. ಇಲ್ಲಿ ನೋಡಿ ಎಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ಮೇಲೆ ಎಲ್ಲರೂ ಒಂದೊಂದು ಕೆಲಸ, ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಒಟ್ಟಿಗೆ ಇದ್ರಲ್ವ, ಅಕ್ಕ ತಂಗಿರು ಎಲ್ಲನೂ. ಆ ಕಾರಣಕ್ಕೆ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡೇ ಕುತ್ಕೊಳ್ತೀವಿ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ತಂಗಿಯವರೆಲ್ಲ ಮನೆ ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ರು. ನಾನು ಬಂದು ಟಿಫನ್ ಮಾಡ್ತಾಯಿದ್ದೀನಿ. ಇನ್ನೂ ಇಬ್ಬರು ತಂಗಿ, ಅವ್ರಿಗೆ ಮಕ್ಕಳೇ ಇದ್ದಾರಲ್ವ, ನನ್ನ ಮಕ್ಕಳದು ಸ್ವಲ್ಪ ದೊಡ್ಡವರಾಗಿ ಆಟ ಆಡ್ತಾ ಇದ್ದಾರೆ. ಈಗ ನಮ್ಮ ಮನೆ ಕ್ಲೀನಿಂಗ್ ಆಯಿತು, ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕ್ಲೀನಿಂಗ್ ಆದಮೇಲೆ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಆಗಿದೆ. ಇಲ್ಲಿ ಬಂದು ಬೆಡ್ಶೀಟ್, ನಿಮ್ಗೆ ಗೊತ್ತಾಯಿದೆ ಈ ಬೆಡ್ಶೀಟ್ ಎಲ್ಲಿಂದ ತೊಗೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕಲ್ವಾ. ವಿಶಾಲ್ ಮಾರ್ಟಿಂದ ತಗೊಬಂದಂಥ ಬೆಡ್ಶೀಟ್ ಇವತ್ತು ಯೂಸ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಮಂಚಕ್ಕೆ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಬಟ್ಟೆ. ನೋಡಿ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಶಾಲ್ ಮಾರ್ಟ್ ಬೆಡ್ಶೀಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆ ಹಾಗೆ ದಿವಾನ ಬೆಡ್ಶೀಟ್ ಕೂಡ ನೋಡಿಸ್ತೀನಿ. ದಿವಾನ ಬೆಡ್ಶೀಟ್ ಹಾಕಿದ್ದೀವಿ, ಅದು ಕೂಡ ಚೆನ್ನಾಗಿದೆ. ಅಕ್ಕಗಂತೂ ತುಂಬಾ ಇಷ್ಟ ಆಯಿತು ಈ ಬೆಡ್ಶೀಟ್ಸ್ ಎಲ್ಲ ನೋಡಿ. ಫ್ರೆಂಡ್ಸ್, ಇದು ಬಂದು ದಿವಾನ ಬೆಡ್ಶೀಟು. ಇದು ಕೂಡ ವಿಶಾಲ್ ಮಾರ್ಟಿಂದ ತಂದಿರೋಂಥ ಬೆಡ್ಶೀಟ್. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಮಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ನೋಡಿ ಈ ಥರ ಕಾಣ್ತಾ ಇದೆ. ಎಲ್ಲ ಕ್ಲೀನ್ ಆದಮೇಲೆ ನಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೇನು ಕ್ಲೀನಿಂಗ್ ಆಯಿತು, ಹಾಗೆ ಟಿಫನ್ ಕೂಡ ರೆಡಿ ಆಗಿದೆ. ಏನು ಟಿಫನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ತೋರಿಸ್ತೀನಿ. ನಾನು ಬಂದು ಇವತ್ತು ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಮಸಾಲೆ ಚಿತ್ರಾನ್ನ ಅಂತ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇವತ್ತು ಮಸಾಲೆ ಚಿತ್ರಾನ್ನಕ್ಕೆ ಏನೆಲ್ಲ ಬೇಕಂತ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ತೆರೆಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋವಂಥದ್ದು. ಈ ಥರ ಮಾಡೋದ್ರಿಂದ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಮಾಡ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲದವರು ಒಣಮೆಣ್ಸಿನ್ಕಾಯಿ ಹಾಕಿ ಕೂಡ ಈ ಥರ ಮಾಡ್ಕೊಬೋದು ಚಿತ್ರಾನ್ನ. ಈಗ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೆ ಏನೆಲ್ಲ ಒಗ್ಗರಣೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಕೊಡ್ತೀನಿ. ಈಗ ಕಡಲೆಬೀಜ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಾದ್ಮೇಲೆ ಇದಕ್ಕೆ ಫಸ್ಟು ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ತೀನಿ. ಈಗ ಸಾಸಿವೆ ಹಾಕಿ ಸಿಟ್ಲಾದ್ಮೇಲೆ ಜೀರಿಗೆ ಹಾಕ್ತೀನಿ. ಅದಾದಮೇಲೆ ಕಡಲೆಬೀಜ, ಕಡಲೆಬೇಳೆ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಈ ಥರ ನೊರೆ ಬರ್ತಾಯಿದ್ದಾರೆ ಅಂದ್ಕೊಂಡ್ರಾ, ನೆನ್ನೆ ಜಾಮೂನ್ ಮಾಡಿದ್ರಲ್ವ, ಅದೇ ಎಣ್ಣೆನ ತೊಗೊಂಡು ನಾನೀಗ ಚಿತ್ರಾನ್ನ ಮಾಡ್ತಾಯಿದ್ದು. ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಫ್ರೈ ಮಾಡ್ಕೊತಾ ಇರಬೇಕಾದ್ರೆ ಅದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿದ್ನಲ್ವ, ಅದನ್ನ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಈರುಳ್ಳಿ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನನಗೆ ಇಷ್ಟ ಅಂತ ನಾನು ಈರುಳ್ಳಿ ಹಾಕ್ಕೊತೀನಿ. ಅಂದರೆ ಈರುಳ್ಳಿ ಹಾಕದೆ ಮಾಡ್ತಾರೆ, ಮಸಾಲೆ ಚಿತ್ರಾನ್ನ ಬಂದು ಈರುಳ್ಳಿ ಹಾಕದೆ ಮಾಡ್ತಾರೆ. ಬಟ್ ನಾನು ಬಂದು ಈರುಳ್ಳಿ ಹಾಕಿ ಮಾಡ್ತೀನಿ, ನನಗೆ ಇಷ್ಟ. ಅಕ್ಕ ಹೇಳ್ತಾ ಯಾಕೆ ಈರುಳ್ಳಿ ಹಾಕ್ತೀಯಾ ಅಂತ ಹೇಳ್ಬಿಟ್ಟು. ನನಗೆ ಇಷ್ಟ ಆಗುತ್ತೆ ಈರುಳ್ಳಿ ಹಾಕಿ ಈ ಥರ ಚಿತ್ರಾನ್ನ ಮಾಡೋದ್ರಿಂದ. ಆ ಕಾರಣಕ್ಕೆ ನಾನು ಈರುಳ್ಳಿ ಹಾಕ್ಕೊತೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಚಿತ್ರಾನ್ನ ಕೂಡ ರೆಡಿ ಆಗ್ತಾ ಬಂದಿದೆ. ನೋಡ್ತಾ ಇರ್ಬೋದು, ಮಸಾಲೆ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಾಯಿದೆ. ಲಾಸ್ಟಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಳಿಸ್ಕೊತೀನಿ. ಇಳಿಸ್ಕೊಂಡು ಮಿಕ್ಸ್ ಮಾಡೋಣ, ರೈಸ್ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾಡೋಂಥ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ ಗೊಜ್ಜು ಈ ಥರ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ನನಗೆ ಅಷ್ಟು ಇಷ್ಟ ಮಸಾಲೆ ಚಿತ್ರಾನ್ನ ಅಂದರೆ. ಈಗ ರೈಸ್ ಮಾಡಿಟ್ಟಿದ್ದೆ, ಇದಕ್ಕೆ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಇದ್ದೀರಲ್ವ, ಎಲ್ಲರಿಗೂ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಯಾರಿಗೆ ಬೇಕೋ ಅವ್ರು ಹಾಕ್ಕೊಂಡು
ತಿನ್ಬೋದು ಅಂತೇಳ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇರುವಂಥದ್ದು. ಈಗ ನಾನು ಮಾಡುವಂಥ ಮಸಾಲೆ ಚಿತ್ರಾನ್ನ ನೋಡ್ತಾ ಇರ್ಬೋದು, ಈ ಥರ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗಿದ್ದೀನಿ. ನಾನು ಪಕ್ಕದೂರಲ್ಲಿ ಫಂಕ್ಷನ್ ಇದೆ, ಊರಹಬ್ಬ ನಡೀತಾ ಇದೆ, ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿರೋದು. ಇವತ್ತು ಬುಧವಾರ ಆಗಿರೋದ್ರಿಂದ ಅವರವರಲ್ಲಿ ಫಂಕ್ಷನ್ ಇರೋದು, ನಾನ್ ವೆಜ್ ಫಂಕ್ಷನ್ನು. ಅಲ್ಲಿ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಅವರು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಅಂತೇಳ್ಬಿಟ್ಟು. ಅಪ್ಪನೂ ರೆಡಿ ಆಗಿದ್ದಾರೆ. ಈಗ ಅಪ್ಪ, ನಾನು, ಮಗ ಎಲ್ಲ ಹೋಗ್ತಾ ಇದ್ದೀವಿ. ಹೋಗೋಣ ಅಂತ ಹೇಳಿ ಔಟ್ಸೈಡ್ ಬಂದು ಬರೋಷ್ಟರಲ್ಲೇ ಭಾವ ಅವ್ರು ಬಂದರು. ಅದಕ್ಕೆ ಭಾವ ಜೊತೆ ಮಾತಾಡ್ತಾ ಇದ್ವಿ. ನಾಳೆ ಫಂಕ್ಷನ್ ಒಂದಿದೆ, ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭಾವ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಇದ್ವಿ. ಅದಕ್ಕೆ ಯಾವಾಗೂ ನಿಂದು ಇದೇ ಆಯಿತು ಅಂದರು ಭಾವ. ಅದಕ್ಕೆ ಹೇಳ್ಕೊಂಡು ನಗ್ತಾ ಇದ್ದೆ. ಇಲ್ಲಿ ನೋಡಿ, ಭಾವ ಅವರೆಲ್ಲ ಬಂದರು. ಈಗ ನಾವು ಭಾವ ಅವ್ರು ಬಂದಿದ್ದಾರೆ, ಅವರು ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಈಗ ಭಾವ ಅವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ನಾವು ಕೂಡ ಫಂಕ್ಷನ್ಗೆ ಹೊರಟ್ವಿ. ಫ್ರೆಂಡ್ಸ್, ನಾವು ಈಗ ಬಂದಿರೋಂಥದ್ದು ನೋಡಿ, ಇದೇ ಊರಿಗೆ ಊರಹಬ್ಬ ಇರೋವಂಥದ್ದು. ನೋಡ್ತಾ ಇರ್ಬೋದು ಎಷ್ಟೊಂದು ದೇವ್ರನ್ನ ಇಲ್ಲಿ ಕುದಿಸಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ದೇವರಿದೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ನಮ್ಮ ರಿಲೇಟಿವ್ಸ್ ಮನೆಗೆ. ಅವ್ರ ಮನೆಗೆ ಬಂದು ಊಟನ ಮಾಡ್ತಾಯಿದ್ವಿ. ಮಟನ್ ಸಾರು, ಚಿಕನ್ ಫ್ರೈ, ಎಗ್ಗು, ಕಬಾಬು, ಬಿರಿಯಾನಿ ಎಲ್ಲವನ್ನು ಮಾಡಿಸಿದ್ರು. ಈಗ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅವ್ರದ್ದು ಬಂದು ಕಬ್ಬಿನ ತೋಟ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಕೂತಿರೋಂಥದ್ದು ಕಬ್ಬಿನ ತೋಟ ಇದು. ಅವ್ರ ತೋಟ ನೋಡಿ ಈ ಥರ ಇದೆ. ಮತ್ತು ಅವ್ರ ಮನೆ ಇದು. ಎಲ್ಲ ಫಂಕ್ಷನ್ ನಡೀತದೆ. ಈ ಕಡೆ ಊಟದ ಅರೇಂಜ್ಮೆಂಟ್ ಇರೋದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ದೇವರು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಪ್ಪ ಮುಂದೆ ಬೈಕಲ್ಲಿ ಹೋಗ್ತಾಯಿದ್ರು, ನಾವು ಹಿಂದೆ ಹೋಗ್ತಾಯಿದ್ವಿ. ಅದಕ್ಕೆ ಅಪ್ಪನ ವಿಡಿಯೋ ಮಾಡ್ತಾಯಿದ್ದೆ ನಾನು. ಅಪ್ಪ ಮುಂದೆ ಸ್ಕೂಟಿಯಲ್ಲಿ ಹೋಗ್ತಾಯಿದ್ದಾರೆ. ಇಲ್ಲಿ ನೋಡಿ, ಅಪ್ಪ ಹೋಗ್ತಾಯಿದ್ದಾರೆ, ಹಿಂದೆ ನಾವು ಬರ್ತಾಯಿದ್ವಿ. ಇನ್ನೇನು ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟೊಂದು ಬಿಸಿಲಂದರೆ 1:30-2 ಗಂಟೆ ಆಗಿದೆ. ಆ ಟೈಮಿಂಗ್ಸಲ್ಲಿ ಫ್ರೆಂಡ್ಸ್, ಈಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದಮೇಲೆ ತುಂಬ ಬಿಸಿಲು ಅಂತೇಳಿ ಹಸ್ಬೆಂಡ್ ಜ್ಯೂಸ್ ಕುಡಿಯೋಕ್ಕೆ ಅಂತೇಳಿ ಜ್ಯೂಸ್ ತೊಗೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಮನೆ ತುಂಬ ಮಕ್ಕಳಿದ್ದಾರೆ. ಎಷ್ಟೊಂದು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು, ಮಕ್ಕಳು, ಅಕ್ಕಂದಿರು, ತಂಗೀರು, ಅವ್ರ ಮಕ್ಕಳು ಎಲ್ಲನೂ ಇದ್ದೀವಿ. ಎಲ್ಲ ಜ್ಯೂಸ್ ಕುಡಿತಾ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಅಪ್ಪ ನಾವು ಬಂದುಬಿಟ್ವಿ ಬೇಗ. ಅಪ್ಪ ಈಗ ಬಂದರು. ಅದಕ್ಕೆ ಅಪ್ಪನ ನೋಡಿಸ್ತಾ ಇದ್ವಿ. ನಾನು ಅಪ್ಪ ಇಬ್ಬರು ಫಂಕ್ಷನ್ಗೆ ಹೋಗಿ ಬಂದ್ವಿ ಅಂತ ಹೇಳ್ಬಿಟ್ಟು. ಬಿಸಿಲಲ್ಲಿ ಸಾಕಾಯಿತು ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.